ಪಾದಕ್ಕೆ ಹೊಂದಿಸುತ್ತ ನಿನ್ನೆ ವಿಚಾರದೊಳಗ ಕವಿತ್ವ ಲಕ್ಷಣ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ನಾವು ಕವಿತೆಯನ್ನ ಅಂದ್ರೆ ಈ ಪಾರಮಾರ್ಥ ವಿಚಾರವನ್ನ ರಚನೆ ಮಾಡ್ಬೇಕಂದ್ರ ಬಹಳ ಚಂದವಾಗಿ, ಸುಲಭವಾಗಿ, ಸರಳವಾಗಿ, ಸರಳ ನುಡಿಗಳಲ್ಲಿ ಮಹತ್ವದ ಅರ್ಥವನ್ನ ತುಂಬಿ ಆ ರೀತಿಯಾಗಿ ವಿಚಾರವನ್ನ ರಚನೆ ಮಾಡ್ಬೇಕು. ಅದ್ರೊಳಗ ಯಾರದರ ವೈಯಕ್ತಿಕ ಅಂದ್ರೆ ದೇಹಾತ್ಮ ಬುದ್ಧಿಯ ಶೂರತ್ವವನ್ನ ವರ್ಣನೆ ಮಾಡೋದು ಇರಬಾರದು. ಅದ್ರಾಗ ಕೇವಲ ಯಥಾರ್ಥ ಪಾರಮಾರ್ಥ ವಿಚಾರವನ್ನೇ ತುಂಬಿರ್ಬೇಕು ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡಿದ್ದೀರಪ್ಪ. ಇವತ್ತು ಮುಂದುವರೆದ ಭಾಗ ಸ್ವಲ್ಪದರಲ್ಲಿ ಇರಬೇಕು ಮತ್ತು ಸುಲಭ ಚರಣಗಳ ಪದ್ಯ ರೂಪವಿರಬೇಕು. ಅದು ಸಣ್ಣದಾಗಿರ್ಬೇಕು, ನುಡಿ ಸಣ್ಣದಾಗಿ ಒಂದು ಪದ್ಯದ ರೂಪದಾಗ ಇರಬೇಕು. ಹೆಚ್ಚಿಗೆ ಕವಿತ್ವವು ಮೃದು, ಮಂಜುಳ, ಕೋಮಲ, ಭವ್ಯ, ಅದ್ಭುತ, ವಿಶಾಲ, ಆಕರ್ಷಕ, ಮಧುರ ಭಕ್ತಿ ರಸದಿಂದ ರಸಾಳವಿರಬೇಕು. ಅದು ಬರೆದರದ ಹೆಂಗಿರ್ಬೇಕಂತಂದ್ರ ಅದು ಮೃದುವಾಗಿರ್ಬೇಕು. ನುಡಿಗಳು ಕೂಡ ಅದರ ಬರೆದಿರ್ತಕ್ಕಂಥ ಬಳಕೆಯಾಗಿರ್ತಕ್ಕಂಥ ಅಕ್ಷರಗಳಾಗ್ಲಿ ನುಡಿಗಳಾಗ್ಲಿ ಮೃದುವಾಗಿರ್ಬೇಕು ಮತ್ತು ಕೋಮಲವಾಗಿರ್ಬೇಕಂದ್ರ ಸುಂದರವಾಗಿರ್ಬೇಕು. ಅವು ಓದಾಕ ಒಂದು ಪದದ ಅರ್ಥ ನಿಧಾನಕ್ಕ ಅರ್ಥ ಆಗೋಲ್ದೆ ಯಾಕ, ಅದನ್ನು ಓದಿದ್ರೆ ಕೇಳಕ ಒಂದು ಆನಂದ ಆಗುವಂಗಿರ್ಬೇಕು. ಮತ್ತೆ ಭವ್ಯ ಅಂದ್ರ ಅದರ ಅರ್ಥವನ್ನ ಒಳಗೊಂಡಿರ್ಬೇಕು. ಭವ್ಯ ಅಂದ್ರ ದೊಡ್ಡದಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿರ್ಬೇಕು. ಮತ್ತ ಅದ್ಭುತ, ಅದ್ಭುತ ಅಂದ್ರ ಯಾವ್ದಕ್ ಹೇಳ್ತಾವಂತಂದ್ರ ಎಲ್ಲ ಇರೋದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದಕ್ಕೆ ನಾವು ಭಾರಿ ಅದ್ಭುತ ಬಿಡಪ್ಪ ಅಂತ ಹೇಳ್ತೇವೆ. ಹಂಗ ಅದ್ರಾಗ ನುಡಿಗಳು ಕೂಡ ಪಾರಮಾರ್ಥದ ವಿಚಾರದ ನುಡಿಗಳು ಕೂಡ ಅದ್ಭುತವಾಗಿರ್ಬೇಕು. ಆಕರ್ಷಕ, ಆಕರ್ಷಣ ಅಂದ್ರ ಒಮ್ಮೆ ಆ ನುಡಿ ಕೇಳಿದ್ವಿ ಅಂದ್ರ ಮತ್ತೆ ಮತ್ತೆ ಅದೇ ನುಡಿಗಳನ್ನೇ ಕೇಳಂಗಿರ್ಬೇಕು. ಒಮ್ಮೆ ಒಂದು ತತ್ವ ಏನಾರ ಹೇಳಿದ್ರ ಅಂದ್ರ ಆ ತತ್ವವನ್ನ ಮತ್ತೆ ಮತ್ತೆ ಕೇಳಂಗಿರ್ಬೇಕು. ಮತ್ತೆ ಮತ್ತೆ ಕೇಳಂಗಿರ್ಬೇಕಂದ್ರ ಅದಷ್ಟು ಮಧುರವಾಗಿರ್ಬೇಕು, ಅದಷ್ಟು ಅರ್ಥಗರ್ಭಿತವಾಗಿರ್ಬೇಕು. ಆ ನುಡಿಯ ಅರ್ಥವನ್ನ ಆ ನುಡಿಯನ್ನ ಒಮ್ಮೆ ಕೇಳಿದ್ರ ಅದು ಈ ಶರೀರ ಮರೆಯಾಗ ತನಕ ಹೃದಯದೊಳಗ ಉಳಿಯುವಂತದ್ದಾಗಿರ್ಬೇಕು. ಅಂತ ಮಧುರ ಭಕ್ತಿ ರಸದಿಂದ ರಸಾಳವಿರಬೇಕು ಅಂದ್ರ ಅಂತ ಅರ್ಥಗರ್ಭಿತವಾಗಿರ್ಬೇಕು. ಇದಕ್ಕ ಕಬ್ಬಿನ ದೃಷ್ಟಾಂತ ಕೊಡ್ತಾರ. ಕಬ್ಬ ಒಂದ್ಸರಿ ಉದ್ದಕ್ಕಿಡ್ತಾರ, ಅವಾಗ ರಸ ಬರ್ತತಿ. ಅಂದ್ರ ಒಂದ್ಸರಿ ಓದಿದ್ಮೇಲೆ ಅಷ್ಟ ಅರ್ಥ ತಿಳಿತೈತಿ. ಮತ್ ಇನ್ನೊಂದ್ಸರಿ 2 ಮಡಿಕೆ ಮಾಡಿ ಇಡ್ತಾರ, ಅವಾಗ ಮತ್ತವಷ್ಟು ರಸ ಬರ್ತತಿ. ಆಮೇಲೆ ಇನ್ನೊಂದ್ಸರಿ 4 ಮಡಿಕೆ ಮಾಡಿ ಇಡ್ತಾರ, ಅವಾಗ ಮತ್ ಇನ್ನಷ್ಟು ರಸ ಬರ್ತದ. ಆಮೇಲೆ ಅದ್ರ ಮಡಿಕೆ ಮಾಡಿದ್ನ ತಿರುವಿ ಹಿಂಗ ಮಿರಿವಿ ಇಡ್ತಾರ, ಅವಾಗ ಇನ್ನೂ ರಸ ಬರ್ತತಿ. ಅಂದ್ರ ಒಂದ್ 3-4 ಸರಿ ಇಡ್ತಾರ. ಹಂಗ ನಾವು 3-4 ಸರಿ ಅಲ್ಲ, ಪದೇ ಪದೇ ಉಸಿರು ಇರೋ ತನಕ, ಶರೀರ ಇರತನ ಆ ನುಡಿಗಳನ್ನ ಕೇಳಿದ್ರು ಕೂಡ ಕೇಳುವಂತವೇ ಇರ್ಬೇಕು, ಕೇಳಕ್ ಆನಂದವಾಗುವಂತವ್ ಇರ್ಬೇಕು. ಅದನ್ನ ಕೇಳಿದ್ರೆ ಮನಸ್ಸು ಉಲ್ಲಾಸ ಆಗಂಗಿರ್ಬೇಕು. ಅದನ್ನ ಕೇಳಿದ್ರೆ ಅಜ್ಞಾನ ಕಳೆದು ಸುಜ್ಞಾನ ಉದಯವಾಗುವಂತದ್ ನುಡಿ ಇರ್ಬೇಕು. ಅಂತ ಭಕ್ತಿ ರಸದಿಂದ ರಸಾಳವಿರಬೇಕು. ಅದು ಅಕ್ಷರ ಪದಗಳ ಸರಿಯಾದ ರಚನೆಯದು. ಈ ರೀತಿಯಾಗಿ ಅಕ್ಷರ ಪದಗಳನ್ನ ಅದನ್ನ ರಚನೆ ಮಾಡ್ಬೇಕು. ಆ ರೀತಿ ಆಗೋದ್ರಿಂದ ಅದಕ್ಕ ಸಾರ ಬರ್ತದ. ನಾವ್ ಹಂಗ ಏನನ ಬರೆದು ಏನನ ಇದು ಮಾಡ್ತೇವಂದ್ರ ಅದ್ ಆಗೋದಿಲ್ಲ. ಅಕ್ಷರ ಪದಗಳ ಸರಿಯಾದ ರಚನೆ ಆಗಿರ್ಬೇಕು. ಒಂದು ಪದ ಜೋಡಿಸಿದ್ರಂದ್ರ ಇದು ಹಿಂದಕ್ ಬರ್ಬೇಕಾಗಿತ್ತು, ಮುಂದಕ್ ಬರ್ಬೇಕಾಗಿತ್ತಂತ ಯಾರು ಕೂಡ ಸಂಖ್ಯೆ ತೆಗೆದಿರಬಾರ್ದು. ಒಂದು ಮಹಾತ್ಮರ ಅದನ್ನ ನೋಡಿದಾರಂದ್ರ ಏನ್ ನುಡಿಗಳಪ್ಪ, ಏನ್ ಪದಗಳ ಜೋಡಣೆಯಪ್ಪ ಅನ್ನಂಗ. ಆ ಪದದ ಅರ್ಥ ತಿಳಿಲಾರ್ದ ಈಗ ಅನಕ್ಷರಸ್ಥರಿರ್ತಾರ, ಅಂದ್ರ ಓದಿ ತಿಳಿಲಾರ್ದವ್ರು ಎಷ್ಟೋ ಜನ ಶಿಶುನಾಳ ಶರೀಫರ ತತ್ವಗಳನ್ನ ಇನ್ನು ಅನೇಕ ಮಹತ್ವರ ತತ್ವಗಳನ್ನ ಹೇಳ್ತಾರ. ಆ ಪದಗಳು ಆದ್ರ ಅವ್ರ ಅರ್ಥ ಗೊತ್ತಾಗ್ಲಿದ್ರು ಕೂಡ ಆ ಕವಿತೆಯನ್ನ, ಆ ಪದಗಳನ್ನ ಅವ್ರ ಹೃದಯದೊಳಗ ಮನ ಮಾಡಿ ಉಳ್ಕೊಂಡಿರ್ತಾವ. ಆಮೇಲೆ ಯಾರ ಬಲ್ಲಂತ ಮಹಾತ್ಮರು ಅದನ್ನ ಬಿಡಿಸ್ತಾರ. ಹಂಗ ಪದ ಹೃದಯದೊಳಗ ಉಳಿಬೇಕು. ಅಂತ ಜಾಣ್ಮೆಯಿಂದ ಆ ಕವಿತೆಯನ್ನ ಸಿದ್ಧಾಂತಗಳುಳ್ಳದ್ದಾಗಿರ್ಬೇಕು. ಅದು ಸಿದ್ಧಾಂತ ಅಂದ್ರ
ಈಗ ಎಷ್ಟು ಸಾವಿರಾರು ವರ್ಷಗಳಾತೇನೋ ವೇದಗಳು, 4 ವೇದಗಳ 4 ಮಾತುಗಳನ್ನು ಹೇಳಿದಾರ. ಅವು ಏನಾದ್ರ ಅವನ್ನ ಬದಲಾಯಿಸಕ್ ಸಾಧ್ಯ ಆಗ್ತತೇನೋ? ಆ ಮಹಾವಾಕ್ಯಗಳನ್ನ, ಆ ಸಿದ್ಧಾಂತ ವಾಕ್ಯಗಳನ್ನ ಯಾರು ಏನು ಮಾಡಕ ಬರೋದಿಲ್ಲ ಅವನ್ನ. ಅದ್ರಾಗ ಏನು ಅದನ್ನ ಇನ್ನೊಂದ್ ಸ್ವಲ್ಪ ಸೇರಿಸ್ತಾನೆ, ಇಲ್ಲ ಒಂದ್ ಸ್ವಲ್ಪ ತೆಗಿತಾನೆ ಅನ್ನೋದ್ ಏನಿಲ್ಲ. ಅಂತ ಸಿದ್ಧಾಂತ ವಾಕ್ಯಗಳು, ಅಂತ ವಾಕ್ಯಗಳಿರ್ಬೇಕು ಅದ್ರಾಗ ಅಂತ ಹೇಳ್ತಾರ. ಆ ವಿಚಾರಗಳೊಳಗ ನಾವ್ ಈ ಪಾರಮಾರ್ಥ ವಿಚಾರಗಳೊಳಗ ಈ ಕೆಲವರು ಮಹಾತ್ಮರು ತಿಳಿಸಿದಾರಲ್ಲ, ಅವು ಹೆಂಗ್ ಅದಾವಂದ್ರ ನುಡಿಗಳು ಸೂರ್ಯ ಚಂದ್ರರು ಅಳದೋದ್ರು ಕೂಡ ನುಡಿ ಅಳಿದಂತವದವ್. ಇಂಥ ಬ್ರಹ್ಮಗಳು ಉದಯಿಸಿ ಲಯವಾದ್ರೂ ಕೂಡ ಆ ನುಡಿಯನ್ನ ಹಂಗ ಉಳಿದವ್. ಈಗ ನಾವು ಅನೇಕ ಗ್ರಂಥಗಳು, ವೇದೋಪನಿಷತ್ತುಗಳಂದ್ರೆ ಎಷ್ಟು ಸಾವಿರಾರು ವರ್ಷಗಳಾಗಿ ಓದ್ವಿ ನಾವು. ಅವುಗಳ ಹೇಳಿರ್ತಕ್ಕಂಥ ವೇದಗಳಲ್ಲಿ, ಆ ಉಪನಿಷತ್ತುಗಳಲ್ಲಿ ಹೇಳಿರೋ ಮಾತುಗಳು ಅವು ಇನ್ನು ಹಂಗ ಉಳ್ದವ್. ಇನ್ನು ನಾವು ಹೋಗಿ ಇನ್ನು ಎಷ್ಟು ಯುಗ ತೀರಿದ್ರು ಕೂಡ ಅದು ಹಂಗ ಉಳಿತೈತಿ. ಒಮ್ಮೆ ನೀನು ಕವಿತೆ ರಚನೆ ಮಾಡ್ತಿ ಅಥವಾ ಏನಾದ್ರೂ ವಿಚಾರ ನುಡಿತಿ ಅಂದ್ರ ಆ ರೀತಿಯಾಗಿರ್ಬೇಕು. ಅದು ಯಾವಾಗ್ಲೂ ನಿತ್ಯ ನೂತನ ಹೊಸದಾಗಿರ್ಬೇಕು. ಅಂತ ಸಿದ್ಧಾಂತಗಳುಳ್ಳ ಕವಿತ್ವವನ್ನ, ಕವಿತೆಯನ್ನ ಬರೆಯಬೇಕು. ಕುಶಲತೆಯು ಬೇರೆ ಬೇರೆ ದಾಟಿ ಮುದ್ರೆಗಳಿಂದ ಕೂಡಿದ ಛಂದೋಬದ್ಧವಾಗಿರ್ಬೇಕು. ನೀನ್ ಬರ್ದಿದಿ ಅಂದ್ರ ಅದು ಛಂದೋಬದ್ಧವಾಗಿರ್ಬೇಕು. ಅದ್ರಾಗೆಲ್ಲ ವ್ಯಾಕರಣ, ಲಯ, ತಾಳ, ವಾದ್ಯಗಳಿಗೆ ಆ ತತ್ವಗಳನ್ನ ಹೇಳಿಕಂತ ವಾದ್ಯಗಳನ್ನ ನುಡಿಸೋದಕ್ಕ ಸರಿದೂಗುವಂತಿರ್ಬೇಕು, ಸಮಾನವಾಗಿರ್ಬೇಕು. ಹಿಂದಿ ಮಹಾತ್ಮರು ಎಲ್ಲರೂ ಹಿಂದಿ ಯಾರ್ಯಾರು ಏನೇನು ಪದ್ಯಗಳು ಬರ್ದಿದ್ರು ಕೂಡ ಪದ್ಯಗಳ ಮೇಲೆ ಇಂಥ ರಾಗದೊಳಗ ಇದನ್ನ ಆಡ್ಬೇಕು, ಇಂಥ ವಾದ್ಯಗಳಿಗೆ ಇವನ್ ನುಡ್ಸಕ್ ಸರಿ ಅಂತ ಹೇಳಿ ಬರ್ದಾರ. ಕೋಲ್ ಪದಕ್ ಹೇಳೋ ಪದಗಳು ಬ್ಯಾರೆ ಅದಾವು, ಡೊಳ್ಳು ಪದಕ್ ಹೇಳೋ ಬ್ಯಾರೆ ಅದಾವು, ಈ ಹಲಗಿ ಅಂತ ಬಡಿತಾರ ಅದಕ್ ಹೇಳೋ ಪದಗಳು ಬ್ಯಾರೆ ಅದಾವು, ಈ ಭಜನೆ ತಾಳದಾಗ ಹೇಳೋ ಬ್ಯಾರೆ ಅದಾವು, ಇದ್ರಾಗ ಏಕದಾರಿಗೆ ಹೇಳವು ಬ್ಯಾರೆ ಅದಾವು. ಈ ರೀತಿ ಎಲ್ಲಾ ಹಿಂಗೆಲ್ಲ ಬರ್ದಿರ್ತಾರ. ಹಂಗ ನೀನು ಬರೀತಿ ಅನ್ನೋದಾದ್ರ, ಏನಾದ್ರ ಹೇಳ್ತಿ ಅನ್ನೋದಾದ್ರ ಆ ರೀತಿಯಾಗಿ ಅವನ್ನ ರಚನೆ ಮಾಡ್ಬೇಕು. ಅದನ್ ಬಿಟ್ಟು ನೀನ್ ಹೆಂಗ ಏನಾರ ಮಾಡ್ತಿ ಅಂದ್ರ ಅದ ಅರ್ಥ ಆಗೋದಿಲ್ಲ. ಮತ್ತ ಅನೇಕ ಹೊಸ ರೀತಿಯ ಶಬ್ದದ ತರತರದ ವೃತ್ತಿಗಳು ಇರ್ಬೇಕು. ನೀನ್ ಹಿಂದೆ ಹೇಳಿದ್ದ ಪದಗಳ ಹೇಳೋದಲ್ಲ, ಯಾರ್ಯಾರೋ ಹೇಳಿದ್ದನ್ನ ಅವನ್ನ ನುಡಿಗಳು ಕೂಡ್ಸಿ ಅದ್ರಾಗ ನಮ್ದೊಂದಿಟ್ಟು, ಅವ್ರದೊಂದಿಟ್ಟು, ಇವ್ರದೊಂದಿಟ್ಟು ಸೇರಿಸಿ ಆರ್ಯಾರಿಸಿ ಏನ ಬರದು ಗ್ರಂಥ ಮಾಡೋದಲ್ಲ. ನೀನ್ ಬರದಂತದ್ದು ನಿನ್ನ ಅನುಭವಕ್ ಬಂದಿರ್ಬೇಕು. ನೀನ್ ಅನುಭವಿಸಿದ ಪರಮ ಸತ್ಯ ಐತಿ ಅಂತ ಸಿದ್ಧಾಂತ ಆಗಿರ್ಬೇಕು. ಅಂತ ಹೊಸ ರೀತಿಯ ಶಬ್ದಗಳನ್ನ ಸೇರಿಸಿ ನೀನು ಬರಿಬೇಕು. ಉತ್ಪತ್ತಿಗಳು, ತರತರದ ಉತ್ಪತ್ತಿಗಳು, ವಿವಿಧ ಬುದ್ಧಿ ಕುಶಲತೆಯ ಅಸಂಖ್ಯ ಸ್ಫೂರ್ತಿಗಳು ಮತ್ತು ಬುದ್ಧಿಯ ಧಾರಣಾ ಶಕ್ತಿ ಬಂಧುರತ್ಯಗಳು ಇದ್ದುದೇ ಕವಿತ್ವವು. ನೀನು ಬರೆದಿದಿ ಅಂದ್ರ ಅಸಂಖ್ಯ ಸ್ಫೂರ್ತಿಯಾಗಿರ್ಬೇಕು. ನಿನ್ನೆ ಬುದ್ಧಿ ಕುಶಲತೆಯಿಂದ ಎಂತ ವಿಚಾರಗಳನ್ನು ಬರೆದಾರಪ್ಪ, ಎಂತ ವಿಚಾರಗಳನ್ನ ನಾನು ಇವತ್ತು ಕೇಳಿದ್ನಪ್ಪ, ಓದಿದ್ನಪ್ಪ. ಇಂಥ ವಿಚಾರಗಳನ್ನ ಕೇಳಿ ನನ್ನ ಅಜ್ಞಾನ ಕಳಿತು, ನನ್ನ ಮಂದತ್ವ ಮರೆಯಾಯ್ತು, ಜಾಗೃತಕ್ ಬಂದೆ, ನನ್ನ ಅಜ್ಞಾನದಿಂದ ನನ್ನನ್ನ ಎಚ್ಚರಿಸ್ತು ಅಂತ ಎಚ್ಚರಿಸುವಂತ ನುಡಿಗಳನ್ನೇ ಬರಿಬೇಕಾಗ್ತದ. ಅಂತ ನುಡಿಗಳನ್ನ ಕೇಳಿದ್ರೆ ಕೇವಲ ನುಡಿ ಮಾತ್ರದಿಂದನೇ ದುಃಖ ನಿವಾರಣೆ ಆಗಬೇಕು. ಅಂತ ವಿಚಾರಗಳನ್ನ, ಅಂತ ಕವಿತತ್ವಗಳನ್ನ ಬರಿಬೇಕು. ಧಾರಣ ಶಕ್ತಿ ಅಂದ್ರ ಆ ಏಕತ್ವಕ್ಕೆ ಬರ್ಬೇಕು. ನಮ್ಮೊಳಗ ಪರಮಾತ್ಮ ಬೇರಿಲ್ಲ, ನಾನು ಬೇರಿಲ್ಲ. ಅದು ಏಕತ್ವದ ವಿಚಾರಗಳ ತನ್ನ ಹೃದಯದೊಳಗ ಅಳವಡುವಂತ ನುಡಿಗಳನ್ನ ಆ ಕವಿತತ್ವದೊಳಗ ಸೇರಿಸ್ಬೇಕು. ಎಷ್ಟೋ ಯುಕ್ತಿಗಳು, ವಿಚಾರಗಳು, ಕಲೆಗಳು, ಸಿದ್ಧಿಗಳು ಹಾಗೂ ಅನೇಕ ಸಂಗತಿಗಳು ಸಮನ್ವಯವಿದ್ದುದೇ ಕವಿತ್ವವು. ನೀನು ಯಾವ್ದಾರ ಒಂದ್ ಹೆಚ್ಚು ಮಾಡಿ ಬರಿತಿ ಅಂದ್ರ ಅದು ಆಗೋದಿಲ್ಲ. ನಾನು ಬೇರೆ ಸಿದ್ಧಿಗಳದು ಬರಿತೇನೆ, ಬೇರೆ ಯಾವ ಹೊರಗಿನ ಕಲೆಗಳನ್ನ ಬರಿತೇನೆ ಅನ್ನೋದಲ್ಲ. ವಿಚಾರಗಳು ಕೂಡಿರ್ಬೇಕ ಅದ್ರಾಗ. ಎಂತ ವಿಚಾರಗಳು ಕೂಡಿರ್ಬೇಕಂದ್ರ ಅಂತ ವಿಚಾರಗಳನ್ನ ಅನುಭವಿಗಳು ಕೂಡಿ ವಿಚಾರ ಮಾಡಿದ್ರ
ಆ ವಿಚಾರದಿಂದ ಅಜ್ಞಾನ ಕಳೆದು ಹೋಗ್ಬೇಕು. ಮರ ಮತಿಸಿ ಅಗ್ನಿ ಉದಯಿಸಿ ವನವನ್ನೆಲ್ಲ ಸುಡುವ ರೀತಿ ನೀನ್ ಬರೆದಿರ್ತಕ್ಕಂತ ವಿಚಾರಗಳನ್ನ ಅನುಭವಿಗಳು ಮತಿಸಿ ಅಂತರಂಗದೊಳಗ ಆತ್ಮ ಸ್ವರೂಪನೇ ನಾನಿದ್ದೇನೆಂಬ ಜ್ಞಾನಾಗ್ನಿ ಉದಯಿಸಿ ಈ ಜೀವ ಜಗತ್ತನ್ನೋದು ಎಲ್ಲದು ಕೂಡ ನಾಶವಾಗಿ ಹೋಗ್ಬೇಕು. ಅಂತ ರೀತಿಯ ಕವಿತ್ವವನ್ನ ರಚನೆ ಮಾಡ್ಬೇಕಾಗ್ತದ. ಅದ್ರೊಳಗೆ ವಿಚಾರನ ಇರ್ಬೇಕು, ಎಲ್ಲ ಧಾರಣ ಶಕ್ತಿ, ಎಲ್ಲಾ ವಿಚಾರಗಳು ಇರ್ಬೇಕು. ಕಲೆಗಳು, ಸಿದ್ಧಿಗಳು ಅಂದ್ರ ಇಲ್ಲಿ ಹೊರಗೆ ಏನಾರ ಸಿದ್ಧಿ ಮಾಡ್ಕೊಳೋದಲ್ಲ, ಹೊರಗಿನ ಪ್ರಕೃತಿ ಜೊತೆಗೆ ಕಾರ್ಯ ಮಾಡೋ ಸಿದ್ಧಿಗಳಲ್ಲ. ಆ ಸ್ವರೂಪನೇ ನಾನು ಅಂತ ತಿಳಿಯುವ, ಒಲಿಯುವ ಅಂತ ಸಿದ್ಧಿಗಳು ಅದ್ರೊಳಗೆ ಗ್ರಂಥದೊಳಗಿರ್ಬೇಕು. ಇಲ್ಲಿ ಬೇರೆ ಏನೋ ನೀರಿನ ಮೇಲೆ ನಡೆಯೋದ್ ಸಿದ್ಧಿ ಮಾಡಿದೆ, ಬರೀ ಕೈಯಾಗ ಹೂ ಕೊಡೋದ್ ಸಿದ್ಧಿ ಮಾಡಿದೆ, ಯಾರ್ದಾರ ಮನಸ್ ನೋಡಿ ಅವ್ರ ಮನಸ್ನಾಗಿಂದ ಹೇಳೋ ಸಿದ್ಧಿ ಮಾಡಿದೆ ಅಂದ್ರ ಇಂಥ ಸಿದ್ಧಿಗಳಿಗಿಂತ ತನ್ನ ಸ್ವರೂಪ ಜ್ಞಾನವನ್ನು ತಿಳಿಸುವ ಸಿದ್ಧಿಗಳಾಗಿರ್ಬೇಕು. ಯಾವರ ಸಿದ್ಧಿಗಳು ಮಾಡ್ಕೊಂಡು ನನಗೂ ಜ್ಞಾನ ಇದಾನೆ, ನನಗೂ ಗೊತ್ತಾಗ್ತದೆ, ಈ ಗ್ರಂಥದೊಳಗ ಹಂಗೈತಿ ಹಿಂಗೈತಿ ಅಂತ ಅದಕ್ಕ ಅವ್ರು ಕುಂದ್ರಂಗ್ ಇರಬಾರ್ದು. ಅದ್ರೊಳಗೆ ಸಕಲ ಸಾರ ವಿಚಾರಗಳು, ಅನೇಕ ಸಂಗತಿಗಳು ಸಮನ್ವಯವಿದ್ದುದೇ ಕವಿತೆ. ಅದ್ರಾಗ ಎಲ್ಲದಕ್ಕೂ ಸಮಾನತ್ವ ಬರ್ಬೇಕು. ಯಾವ್ದು ಮೇಲು ಯಾವ್ದು ಕೀಳು ಅನ್ನೋದು ಬರಬಾರದು. ಇಲ್ಲಿ ಹೇಳ್ತಾರ, ಈ ಕರ್ಮ ಆಗ್ಲಿ, ಜ್ಞಾನ ಆಗ್ಲಿ, ಉಪಾಸನ ಆಗ್ಲಿ ಎಲ್ಲವನ್ನ ಒಳಗೊಂಡಿರ್ಬೇಕು. ಆಯಾ ಮನಸ್ಥಿತಿ ಉಳ್ಳವರು ಆಯಾ ವಿಚಾರಗಳನ್ನ ತಿಳಿದು ಅವ್ರ ಆನಂದದಿಂದ ಅನುಭವಿಸುವಂತಾಗ್ಬೇಕು. ಅದ್ರಾಗ ನೀನ್ ಯಾವ್ದೋ ಒಂದ್ ಹೇಳಿದೆ ಇದು ಇಂಥರ್ಗಷ್ಟೇ ಅಂತರ್ಗಷ್ಟೇ ನಂಗೆ ಆಗ್ಬಾರ್ದು. ಎಲ್ಲಾ ಮುಮುಕ್ಷುಗಳಿಗೂ ಕೂಡ ಸಮತ್ವದ ವಿಚಾರ ತಿಳಿಯುವಂಗ ರಚನೆ ಮಾಡುವುದೇ ನಿಜವಾದ ಕವಿತತ್ವ ಆಗ್ತದ. ಎಷ್ಟೋ ಗ್ರಂಥಗಳಲ್ಲಿ ಉದಾಹರಣೆಗಳು, ಧೂರ್ತ ವಿಚಾರದ ರೂಢಿಯ ಮಾತುಗಳು, ಅನೇಕ ಆಧಾರಗಳು, ಪೂರ್ವ ಪಕ್ಷ ಸಹಿತ ಸಿದ್ಧಾಂತಗಳು ನೀನ್ ಬರಿತಿ ಅಂದ್ರ ಇಂದಿನ ಎಲ್ಲಾ ವಿಚಾರಗಳು, ಸೇವೆಯ ವಿಚಾರಗಳು, ತಾನು ಮಾಡುವ ಕಾರ್ಯದೊಳಗಿರ್ತಕ್ಕಂಥ ವಿಚಾರಗಳು, ರೂಢಿ ಮಾತುಗಳು ಎಷ್ಟು ಸತ್ಯ ಇರ್ತಾವಂದ್ರ ಕೆಲವು ವೇದ ಸುಳ್ಳಾದ್ರ ಗಾದಿ ಸುಳ್ಳಾಗದಲ್ಲ ಅಂತ ಹೇಳ್ತಾರ. ಹಂಗ ಅವ್ರು ಅನುಭವಿಸಿದ ನುಡಿಗಳ ರೂಢಿ ಮಾತುಗಳಾಗಿರ್ತಾವ. ಅಂತ ರೂಢಿ ಮಾತುಗಳಗ ಅದ್ರೊಳಗಿರುವಂತ ಅರ್ಥವನ್ನ ತಿಳಿಸುವಂತವಾಗಿರ್ಬೇಕು. ಸಾಮಾನ್ಯ ಜನ ದಿನನಿತ್ಯ ರೂಢಿಯ ಬಳಕೆಯ ಮಾತುಗಳಿಂದ ಅವರಿಗೆ ಜ್ಞಾನ ಉದಯವಾಗುವಂತೆ ಮಾಡೋದು. ಇದಕ್ ವಿವೇಕಾನಂದ್ರ ಒಂದು ಮಾತು ಹೇಳ್ತಾರ, ನೀನ್ ಯಾರಿಗಾರ ಜ್ಞಾನ ತಿಳಿಸ್ತಾನೆ, ಅವ್ರನ್ನ ಜ್ಞಾನಿಯನ್ನ ಮಾಡ್ತಾನೆ ಅಂದ್ರ ನಿನ್ನ ಅಜ್ಞಾನದ ಅತಿರೇಕ ಅಂತ. ಮತ್ ಹೆಂಗ್ರಿ, ಮತ್ ನಾವೆಲ್ಲರಿಗೂ ಹೇಳಿದಲ್ಲ ಅವ್ರಿಗೆ ಜ್ಞಾನ ಹೆಂಗ್ ಬರ್ತತಿ, ಜ್ಞಾನ ಅವ್ರಿಗೆ ಹೇಳದಲ್ಲ ಹೆಂಗ ತಿಳಿತೈತಿ ಅಂತಲ್ಲ ಅಂತ ಪ್ರಶ್ನೆ ಕೇಳಿದ್ರ ಅವ್ರೇನ್ ಹೇಳ್ತಾರ, ನಿನ್ನ ನುಡಿಯನ್ನ ಕೇಳಿ ಅವ್ರ ಅಂತರಂಗದೊಳಗಿನ ಆತ್ಮ ಜಾಗೃತಿ ಆಗ್ಬೇಕು, ಆತ್ಮ ಪ್ರೇಮ ಉದಯವಾಗ್ಬೇಕು. ಆ ಪರಮ ಸತ್ಯ ಸ್ವರೂಪ ನಾನೇ ಅದನೇ ಅನ್ನೋದು ಕೇಳುಗರ ಮುಮುಕ್ಷುಗಳೊಳಗ ಅಂತರಂಗದೊಳಗ ಉದಯವಾಗುವಂತ ನುಡಿಗಳನ್ನ ತಿಳಿಸದೆ ಜ್ಞಾನದ ಉಪದೇಶ ವಾಕ್ಯಗಳು ಅಂತ. ನಾನು ಅವ್ರನ್ನ ಜ್ಞಾನಿ ಮಾಡಿದೆ, ಅವ್ರನ್ನ ಉದ್ಧಾರ ಮಾಡಿದೆ ಅಂತ ನೀನು ಅಂದ್ರ ಅದ್ ಆಗೋದಿಲ್ಲ. ನಿನ್ನ ಮಾತು ಕೇಳಿ ಅವರೇ ಜಾಗ್ರ ಆಗ್ಬೇಕು. ನಿನ್ನ ಮಾತು ಕೇಳಿ ಅವ್ರ ಮನ ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆ ಹೋಗುವಂತ ಮನ ಆ ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದ್ರೊಳಗ ಕರಿಗೊಳ್ಬೇಕು, ಗಟ್ಟಿ ಆಗ್ಬೇಕು, ನೆಲೆ ನಿಲ್ಬೇಕು. ಅಂತ ವಿಚಾರಗಳನ್ನ ನೀನ್ ತಿಳಿಸು ಅಂತ ಹೇಳ್ತಾರ. ಹಂಗ ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನೀನ್ ಹೇಳೋಂತ ನುಡಿ ಒಳಗು ಅವೆಲ್ಲವೂ ರೂಢಿ ಒಳಗು ಇರ್ಬೇಕು, ಎಲ್ಲರಿಗೂ ಅನುಭವಕ್ಕೂ ಬರುವಂತವಾಗಿರ್ಬೇಕು, ಎಲ್ಲರೂ ಒಪ್ಪಿಕೊಳ್ಳುವಂತ ವಿಚಾರಗಳಾಗಿರ್ಬೇಕು. ಮತ್ತ ಅವು ಆಧಾರ ಆಗಿರ್ಬೇಕು. ಈಗ ರೂಢಿ ಒಳಗ ಅನೇಕ ಮಾತುಗಳು ಹೇಳ್ತಾರ, ಮಾತಿನ ಬಣವಿ ಮೇಸಕ್ ಬರಲ್ಲ, ತೂತಿನ ಗಡಿಗೆ ನೀರ್ ತರಕ್ ಬರಲ್ಲ ಅಂತಾರ. ಈ ಪದ ಏನ್ ಯಾವ್ದೇ ವೇದಾಂತ ಶಾಸ್ತ್ರದೊಳಗ್ ಬರದಿಲ್ಲ. ಜನಗಳು ಹಿರಿಯರು ಮನೆಗೊಳಗ್ ಹೇಳ್ತಿರ್ತಾರ ಮಕ್ಕಳಿಗೆ, ಹಂಗ ಹಿಂಗ ಅಂತ ಮಾತಾಡಿದ್ರಲ್ಲೇ ನೀನು ಮಾತು ಬಾಳ ಅದು, ಮಾತಿನ ಬಣವಿ ಐತಂದ್ರ ಅದ್ ಯಾವ್ದಾರ ಎತ್ತಿಗೆ ಎಮ್ಗೆರ ಹಾಕಕ್ ಬರುತ್ತೇನೋ, ಬರೋದಿಲ್ಲ. ತನಿಗರ ಉಪಯೋಗ ಐತೇನೋ, ಉಪಯೋಗ ಇಲ್ಲ. ಮತ್ತ ತೂತ್ ಗಡಿಗೆ ಐತಂದ್ರ ಅದ್ರಾಗ ನೀರ್ ತರಕ್ ಬರ್ತತೇನೋ, ಬರೋದಿಲ್ಲ. ಅಂದ್ರ
ನಿನ್ನ ಮಾತುಗಳು ವ್ಯರ್ಥ ಆಗಬಾರದು, ತೂಕುಗಳಿಗೆ ಆದಂಗ ಆಗ್ಬಾರ್ದು. ನಿನ್ನ ಮಾತು ಬರೇ ಮಾತಿನ ಬಣಿವೆ ಆಗ್ಬಾರ್ದು, ಅದು ಕಾರ್ಯರೂಪಕ್ಕೆ ಬರುವಂತದ್ದು ಆಗ್ಬೇಕು. ಅಂತ ಮಾತುಗಳನ್ನ, ಅಂತ ಕವಿತೆಗಳನ್ನ, ಅಂತ ನುಡಿಗಳನ್ನ ನೀನು ರಚನೆ ಮಾಡಪ್ಪ. ಮತ್ತ ಅದ್ರಾಗ ಹೆಂಗಿರ್ಬೇಕು ನಿನ್ನ ನುಡಿ ಅಂದ್ರ ಪೂರ್ವ ಪಕ್ಷ ಸಹಿತ ಸಿದ್ಧಾಂತಗಳು. ಈಗ ಕೆಲವ್ರು ಏನೋ ಗೊತ್ತಲ್ಲಪ್ಪ, ಏನೋ ಗೊತ್ತಲ್ಲ ನನಗೆ, ನೀವೇನ್ ಮಾಡ್ತೀರ ನೋಡಂತ ಯಾರಾದ್ರೂ ಮುಮುಕ್ಷಗಳು ಬಂದ್ ಕೇಳಿದ್ರಂದ್ರ ಅವ್ರಿಗೆ ಮೊದಲ ಕಲ್ಲಿನೊಳಗ ಮೂರ್ತಿಗಳೊಳಗ ದೇವರನ್ನ ತೋರಿಸ್ಬೇಕಾಕತಿ. ಅವ್ರಿಗೇನಾದ್ರೂ ಈ ನಾಮಸ್ಮರಣೆ ವಿಚಾರಗಳನ್ನಾಗ್ಲಿ ಈ ಹಂತವಾಗಿ ಹೇಳಿಕೆ ಅಂತ ಅವನಿಗೆ ಕಲ್ಲಿನೊಳಗ ನೀನ್ ಕಲ್ಲಿನಾಗ ದೇವ್ರ ಐತಿ ಅಂದಪ್ಪ, ಪೂಜೆ ಮಾಡಿ ಸಾಕತ್ತದ, ನನಗೆ ಏನೋ ಆಗ್ಲೇ ಇಲ್ಲ ಅಂತ ಆತನೊಳಗ ಬಂದ್ ಆಮೇಲೆ ಅಪ್ಪ ನಿನ್ನೊಳಗಿರದ ನಿನಗೆ ಏಕಾಏಕಿ ನೋಡ್ಕೊಳಕ್ ಬರೋದಿಲ್ಲ, ನಿನಗ್ ತಿಳಿಯೋದಿಲ್ಲ. ನಿನ್ನೊಳಗಿರ್ತಕ್ಕಂಥ ಅರಿವು ಸ್ವರೂಪಕ್ಕ ಜ್ಞಾನವಿಲ್ಲದೆ ಅದಕ್ಕೆ ಎರಗಕ್ ಬರೋದಿಲ್ಲ. ಅದನ್ನ ಹಿಂಗ್ ಮೂರ್ತಿಗಳ ರೂಪದಲ್ಲಿ, ತತ್ವಗಳ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ, ಇಂತಿಂತ ರೂಪದೊಳಗ ಈ ರೀತಿ ಮಾಡಿದ್ರೆ ನಿನ್ನ ದುಃಖ ನಿವಾರಣೆ ಆಗ್ತದ, ಬಂಧನ ಬಿಡುಗಡೆ ಆಗ್ತದೆ, ಮನಸ್ಸಿಗೆ ಸಮಾಧಾನ ಆಕತಿ ಅಂತ ಕೆಲವು ಕರ್ಮಗಳನ್ನ ತಿಳಿಸ್ತಾ, ಕರ್ಮಗಳು ಪೂರ್ವ ತಯಾರಿ. ಜ್ಞಾನಕ್ಕೆ ಅವು ಕೆಲ್ಸ ಇರೋದಿಲ್ಲ, ಅದು ಅಂತಃಕರಣ ಶುದ್ಧಕ್ಕಾಗಿ ಕೆಲವು ಕರ್ಮಗಳನ್ನ ತಿಳಿಸ್ಬೇಕಾಗ್ತದ. ಹಂಗ ಅಂತಃಕರಣ ಶುದ್ಧ ಆಗಕ್ಕಾಗಿ ಕೆಲವು ಕರ್ಮಗಳನ್ನ, ಕೆಲವು ಕಾರ್ಯಗಳನ್ನ, ಕೆಲವು ತತ್ವಗಳನ್ನ ತಿಳಿಸ್ತಾ ಅದನ್ನ ಎಲ್ಲಿ ಕರ್ಕೊಂಡ್ ಹೋಗ್ಬೇಕಾಗ್ತದೆ? ಪೂರ್ವ ಪಕ್ಷ ಸಹಿತ ಸಿದ್ಧಾಂತದವರೆಗೂ ಕರ್ಕೊಂಡ್ ಹೋಗ್ಬೇಕಾಗ್ತದೆ. ಎಲ್ಲಿವರೆಗೆ ಅಂದ್ರ ನೀನು ಪರಮಾತ್ಮ ಸ್ವರೂಪನಲ್ಲದೆ ಬೇರೆ ಏನಿಲ್ಲ. ಅದು ನಿನ್ನೊಳಗ ಅದು ಇಲ್ಲಿವರೆಗೆ ಬಂದುತ್ತಂದ್ರೆ ಅದು ನಿನ್ನ ಭ್ರಾಂತಿಯಿಂದ ಬಂದತ್ತು, ನಿನ್ನ ಮರವಿಯಿಂದ ಬಂದತ್ತು. ನಿನ್ನ ಕನಸಿನೊಳಗ ಓಸತ್ತು ಉರಿದು ಬರ್ತ ಕನಸಿನೊಳಗ ಹಂಗ 2-3 ನಿಮಿಷ ಅಥವಾ 20-30 ಸೆಕೆಂಡಿನೊಳಗ ಎಲ್ಲವೂ ಹೆಂಗ ಬಂದ್ ಹೋಗ್ತವೋ ಹಂಗ ಜೀವನ ಅನ್ನೋದು ಒಂದು ಕ್ಷಣದೊಳಗ ಇವೆಲ್ಲವೂ ಬಂದು ತೋರಿ ಒಕ್ಕವು. ಇವಕ್ ಸಾಕ್ಷಿ ಸ್ವರೂಪನಾಗಿ ನೀನು ಬೇರೆನದಿ ಇರದ ಪರಮಾತ್ಮನದ ಬೇರೇನು ಅಲ್ವೇ ಅಲ್ಲ ಅಂತೇಳಿ ಅನುಮಾನ ಇಲ್ದಂಗ ಸಿದ್ಧಾಂತವನ್ನ ತಿಳಿಸುವಂತ ನುಡಿಗಳು ಆ ಕವಿ ತತ್ವದೊಳಗ ಒಳಗೊಂಡಿರ್ಬೇಕು. ಹಿಂದಿನಿಂದ ಹಿಡಿದು ಪೂರ್ವ ಪಕ್ಷ ಸಹಿತ ದೇಹನೇ ನೀನಿದ್ದಿ ಅಂತ ತಿಳಿದಿರ್ತಾನಲ್ಲ, ಆತ ದೇಹನೇ ನೀನಿದ್ದಿ ಅಂತ ತಿಳಿದಿರೋ ಸ್ಥಳದಿಂದ ಹಿಡಿದು ಪೂರ್ಣ ಪರಬ್ರಹ್ಮ ಸ್ವರೂಪ ನೀನು ಅನ್ನೋವರೆಗೂ ಸಿದ್ಧಾಂತ ಸಹಿತ ವಿಚಾರಗಳನ್ನ ತುಂಬಿರ್ಬೇಕು. ವಿಚಾರ ಮಾಡಿದರೆ ಏನು ಸಂಶಯ ಉಳಿಯುವುದೇ? ಶಂಕೆ, ಪ್ರತಿಶಂಕೆ ಹಾಗೂ ಉತ್ತರಗಳು, ಶಾಸ್ತ್ರಾಧಾರದ ಕವನಗಳು, ಅನೇಕ ಪ್ರಸಂಗಗಳಲ್ಲಿಯೂ ಹೊಸ ವಿಚಾರಗಳು. ನೀನು ಒಮ್ಮೆ ಗ್ರಂಥ ಬರೆದಿದೀಯಂದ್ರ ಯಾರಿಗಾದ್ರೂ ಸಂಶಯ ಉಳಿತು, ಏನಾದ್ರೂ ಶಂಕೆ ಬಂತ ಅಂದ್ರ ಅವ್ರೆ ಆ ಅನುಭವಿಗಳ ವಿಚಾರ ಮಾಡಿ ಅಂದ್ರ ಪ್ರಶ್ನೋತ್ತರ ಮಾಲೆಯ ರೀತಿಯಲ್ಲಿ ಈ ಗ್ರಂಥದೊಳಗ ಹಿಂದ್ ಹೇಳ್ತಾರ. ಹಿಂದ್ ಮೊದ್ಲವೆಲ್ಲ ಹೇಳ್ಕೆಂತ ಕರ್ಕೊಂಬಂದ್ ಕೊನೆಗೆ ನೀನ್ ಆ ಸ್ವರೂಪದಿ ಅಂತ ಹೇಳ್ತಾರ. ಹಂಗ ಯಾವುದೇ ಗ್ರಂಥವನ್ನ ಬರೆದಿದಿ ಅಂದ್ರ ನಿನ್ನ ಜೀವತ್ವದಿಂದ ಹಿಡಿದು ನೀನು ಜೀವತ್ವವನ್ನು ತೆಗೆದಾಕಿ ಇರದ ನೀನು ಆ ಪರವಸ್ತು ಅನ್ನೋವರೆಗೂ ಪ್ರಶ್ನೋತ್ತರಗಳ ರೀತಿಯಲ್ಲಿ ಅಂದ್ರ ಈಗ ಅನೇಕ ಗ್ರಂಥಗಳು ಒಬ್ಬೊಬ್ಬರನ್ನ ಆಧಾರವಾಗಿ ಇಟ್ಕೊಂಡ ಬರೆದಿದಾರ. ಇಲ್ಲಿ ಮೈತ್ರಾದೇವಿದಾಗ್ಲಿ, ಯಾಜ್ಞವಲ್ಕರದಾಗ್ಲಿ, ಶ್ರೀರಾಮ ವಸಿಷ್ಠರದಾಗ್ಲಿ, ಜ್ಞಾನ ಸಿಂಧುವಿನೊಳಗ ಷಣ್ಮುಖ ಶಿವನದಾಗ್ಲಿ, ಈ ರೀತಿ ಏನ್ ಇಟ್ಟಿದಾರಲ್ಲ, ಹಿಂಗೆಲ್ಲ ವಿಚಾರಗಳು ಅದ್ರಾಗ ಪ್ರಶ್ನೋತ್ತರಗಳು ಕೂಡಿ ಆ ಉತ್ತರಗಳಿಗೆ ಶಾಸ್ತ್ರ ಆಧಾರದ ಕವನಗಳು. ಅಂದ್ರ ಇಂದ ಅನೇಕ ಮಹಾತ್ಮರು ಶ್ರುತಿ ವಾಕ್ಯಗಳನ್ನು ಹೇಳಿರವಿರ್ತಾವಲ್ಲ, ಆ ಶ್ರುತಿ ವಾಕ್ಯಗಳ ಆಧಾರದಿಂದ ನೀನು ಆ ವಿಚಾರವನ್ನ ಏನಾರ ಬರಿತಿ ಅಥವಾ ಹೇಳ್ತಿ ಅಂದ್ರ ನಿನ್ನ ನುಡಿಗಳು ಆ ರೀತಿಯಾಗಿರ್ಬೇಕು. ಅನೇಕ ಪ್ರಸಂಗಗಳಲ್ಲಿ ಹೊಸ ವಿಚಾರಗಳು, ಅನೇಕ ಯೋಗಗಳ ಭಿನ್ನ ವಿವರಣೆಗಳು ಮತ್ತು ಮಹತ್ವದ ತತ್ವ ಮತನವು ಇವೆಲ್ಲವೂ ಇದ್ದದ್ದೇ ಕವಿತ್ವ. ಇಲ್ಲಿ ಹೇಳ್ಬೇಕಂದ್ರ ವಿಚಾರಗಳು ಒಂದ್ ರೀತಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೀತಿ. ಈಗ ಈ ಉದ್ದಾಲಕ ಶ್ವೇತಕೇತು ಅಂತ ಬರ್ತದ. ಉದ್ದಾಲಕ ಮಹರ್ಷಿಗಳು ತನ್ನ ಮಗನಿಗೆ ಶ್ವೇತಕೇತುವಿಗೆ
ತತ್ವಮಸಿ ವಾಕ್ಯವನ್ನೇ 9 ಬಾರಿ ಬೋಧನೆ ಮಾಡಿದ್ರಂದ್ರ ಆತಗ್ ಹಿಂಗ್ ಹೇಳಿದ್ರ ಅರ್ಥ ಆದಿತ್ತೇನೋ, ಹಿಂಗ್ ಹೇಳಿದ್ರ ಅರ್ಥ ಆಗ್ತತೇನೋ, ಈ ರೀತಿ ದೃಷ್ಟಾಂತ ಕೊಟ್ಟು ಉದಾಹರಣೆ ಕೊಟ್ಟು ಹೇಳಿದ್ರ ಅರ್ಥ ಆಗ್ತತೇನೋ ಅನ್ನುವಂಗ ಹೊಸ ಹೊಸ ವಿಚಾರಗಳ ಹೊಸ ಹೊಸ ಉದಾಹರಣೆಗಳ ಮೂಲಕ ತಿಳಿಸ್ಬೇಕಾಗ್ತದ. ಇವತ್ತು ಹುಬ್ಬಳ್ಳಿ ಶಾಂತಾಶ್ರಮದಾಗ ಒಂದು ದೃಷ್ಟಾಂತ ಕೊಟ್ರ, ಒಂದು ಉದಾಹರಣೆ. ಒಬ್ಬ ತಂದೆ ಮಗನಿಗೆ ₹1 ಕೊಟ್ಟು ಬಿಡಿ ತಂಬ ಅಂತ ಅಂಗಡಿ ಕಳಿಸಿರ್ತಾನ. ಅವನು ಊನಪ್ಪ ಅಂತಾನ. ಲೇ ಕೇಳಿಸ್ತಿಲ್ ನಿನಗೆ, ಏನ್ ಹೇಳಿದ್ನ ಹೇಳ ಅಂತಾರ. ಕೇಳ್ತಾನ ಆ ತಂದೆ ಮಗನಿಗೆ, ಊನಪ್ಪ ನೀನ್ ₹1 ಕೊಟ್ಟು ಬಿಡಿ ತಂಬ, ಜವಾರ್ ಬಿಡಿನ ಯಾವ್ದ ಗಣೇಶ್ ಬಿಡಿನ ತಂಬ ಅಂತ ಹೇಳಿದೆಲ್ಲಪ್ಪ ಅಂತ ಅವನ್ ಮಗ ಹೇಳ್ತಾನ. ಹೋಗ್ ತಂಬೋಗಂತ ಕಳಿಸಿದ್ರ ಅವನು ತಗಂದು ಹುಡ್ರ ಜೊತೆಗೆ ಆಡಕ್ಕಂತ ಕುತ್ಕಂತ ಅದ ₹1 ಚಾಕ್ಲೇಟ್ ಪೇಪರ್ ಮಂಟ ಏನಾರ ತಿಂದು ಬಿಡ್ತಾನ. ರಪ್ ಬಂದು ಹೊಡಿತಾನ ಅವನ್. ಯಾಕೆ ಹೊಡೆದ? ಅವನು ಅಂಗಡಿಗೆ ಹೋಗಿ ಬೀಡಿ ತಂಬ ಅಂದ್ರ ಅವನ್ ತರ್ತಾನೆ ಅಂದ. ಯಾ ಬೀಡಿ ತರಕಂದ್ರ ಇಂಥದೇ ಬೀಡಿ ಹೆಸರನ್ನು ಹೇಳಿದ. ಅವನ್ ಕೇಳಿಸ್ಕೊಳ್ಳಿಲ್ಲ ಏನ್ ಅವ್ರಪ್ಪನ ಮಾತ? ಕೇಳಿಸಿ ಅಂದ. ಮತ್ ತರ್ತಾನೆ ಅಂತ ಹೇಳಿದ್ನ ಇಲ್ಲ, ತರ್ತಾನೆ ಅಂತ ಹೇಳಿದ, ಅದ್ರ ಹೆಸರನ್ನು ಹೇಳಿದ, ಆದ್ರ ತರಲಿಲ್ಲ. ಅದಕ್ಕೆ ಅವ್ರಪ್ಪ ಹೊಡೆದ. ಅಂದ್ರ ಅರ್ಥಾತ್ ಏನ್ ಸಾರ ಅಂದ್ರ, ನಾವು ಗುರುವಾಣಿಯನ್ನ ಕೇಳಿಲ್ಲೇನೋ? ಕೇಳಿದೇವಿ. ಇವು ಅರ್ಥ ಆತಿಲ್ಲ ಅಂದಾಗ ಅರ್ಥ ಆತಪ್ಪ ಅಂತ ಹೇಳಿದೇವಿ. ಅಲ್ಲಿ ಆ ಹುಡುಗ ಹೆಂಗ ₹6 ಪೇಪರ್ ಮಂಟು ಚಾಕ್ಲೇಟ್ ತಿಂದ ಆಡ್ಕೊಂತ ಕಾಲ ಕಡದ್ನಲ್ಲ, ಹಂಗ ನಾವು ಗುರುವಾಣಿನ ಕೇಳಿಲ್ಲ ಏನಂದ್ರ ಕೇಳಿದೇವಿ, ಅರ್ಥ ಆತಿಲ್ಲ ಅಂದ್ರ ಅರ್ಥ ಆತ ಅಂತಾನೆ ಹೇಳಿದೇವಿ. ಹುಡುಗ ಅಲ್ಲಿ ಏನೋ ಪೇಪರ್ ಮಂಟ್ ತಿಂದ ಆಡ್ಕೊಂತ ಕುಂತಂಗ ನಾವು ಗುರುವಾಣಿಯನ್ನ ಮರೆತು ವಿಷಯ ವಾಸನೆಗಳ ಜೊತೆಗೆ ಆಡ್ಕೊಂತ ಕುಂತ್ರ ಅಲ್ಲಿ ಹುಡುಗ ಅವ್ರ ಅಪ್ಪ ಹೆಂಗ್ ಒಡದ್ ಎಳ್ಕೊಂಡ್ ಹೋದ್ ನಮ್ಮ ಮನೆಗೆ, ಹಂಗ ಯಮಧರ್ಮ ನಮ್ಮನ್ನ ಒಡದ್ ಎಳ್ಕೊಂಡ್ ಹೋಗ್ತಾನ. ಆದ್ರಿಂದ ವಿಚಾರಗಳನ್ನ ಆ ಹುಡುಗ ಏನ್ ಮಾಡಿದ, ತಂದು ಕೊಡ್ಲಿಲ್ಲ ಅಷ್ಟ, ಎಲ್ಲಾ ಕೇಳಿದ, ಎಲ್ಲಾ ಗೊತ್ತಾತ ಅವನಿಗೆ. ಅವನಿಗೂ ಗೊತ್ತಾತು ಬೀದಿ ಅಂದ್ರೆ ಹಿಂಗೆ ಇರ್ತತಿ ಅಂತ. ಹಂಗ ನಾವು ಕೂಡ ಇವನ್ ಕೇಳಿ ತಿಳಿದ ಮಾತ್ರಕ್ಕ ಆಗೋದಿಲ್ಲ, ಕಾರ್ಯರೂಪಕ್ಕ ಬರ್ಬೇಕು ಅನ್ನೋದಕ್ ಉದಾಹರಣೆ ಕೊಟ್ರು. ಅರ್ಥಾತ್ ಇಲ್ಲಿ ಕೂಡ ವಿಚಾರಗಳು ಕವಿತತ್ವವನ್ನು ಬರಿತೇವೆ ನಾವು ಅಂದ್ರ, ಅವನ್ನ ಹೇಳುಗರ ಕೇಳಿದ್ರ ಅದನ್ನ ನಾನು ಮಾಡ್ಲೇಬೇಕು, ಕೂಡ್ಲೇಬೇಕೆಂಬ ಕಾತುರ ಹೃದಯದೊಳಗ ಉದಯವಾಗುವಂತಿರ್ಬೇಕು. ಅಂತ ಕವಿತತ್ವವನ್ನ ಬರಿಬೇಕು. ತತ್ವ ಮತನ ಆ ವಿಚಾರದೊಳಗ ನೀವ್ ಬರೆದ್ರದ್ರೊಳಗ ಆ ತತ್ವ ಅಂದ್ರ ಪರಮಾತ್ಮ ಸ್ವರೂಪ. ತತ್ವ ಅಂದ್ರ ಹೊರಗ್ ಪಂಚಭೂತಗಳಿಗೆ ಆಗೋದಿಲ್ಲ. ಪಂಚಭೂತಗಳಿಗೆ ತತ್ವ ಅಂತಾರ, ಒಂದ್ ಭಜನೆ ಪದಕ್ಕ ಸುಮ್ನೆ ಒಂದ್ ತತ್ವ ಹೇಳ್ರಿ ಅಂತಾರ. ಆದ್ರ ತತ್ವ ಅಂದ್ರ ಏನಾಗ್ತದ ಅಂದ್ರ ತತ್ವ ಮತನ, ಆ ಪರಮಾತ್ಮ ಸ್ವರೂಪ ನೀನಿದೀಯ ಅನ್ನೋ ಮತನ ನಡಿಬೇಕು. ಅಲ್ಲಿ ವಿಚಾರ ನಡಿಬೇಕು. ನೀನೊಂದು ನುಡಿ ಬರ್ದಿ ಅಂದ್ರ ಆ ನುಡಿ ವಿಚಾರ ನಡಿಬೇಕು. ಆ ವಿಚಾರದಿಂದ ಅಜ್ಞಾನ ಕಳೆದ ಜ್ಞಾನ ಉದಯವಾಗುವಂತ ನುಡಿಗಳಾಗಿರ್ಬೇಕು. ಆ ರೀತಿಯಾಗಿ ಆ ಬರೆದಿರ್ತಕ್ಕಂತ ಕವಿತತ್ವದೊಳಗ ತತ್ವಮತನವಾಗುವಂತ ವಿಚಾರ ಇರ್ಬೇಕು. ಅಂದ್ರ ವಿಚಾರ ಮಾಡುವಂತವ್ ಇರ್ಬೇಕು. ಇವೆಲ್ಲವೂ ಅದಾವ ಅಂದ್ರ ಅದು ಕವಿತತ್ವ. ಇವ್ಯಾವು ಇಲ್ಲ ಅಂದ್ರ ಅದ ಕವಿತತ್ವ ಅನ್ನಕ್ಕೂ ಬರೋದಿಲ್ಲ, ಅದನ್ನ ಪದ್ಯ ಅನ್ನಕ್ಕೂ ಬರಲ್ಲ, ಗದ್ಯ ಅನ್ನಕ್ಕೂ ಬರಲ್ಲ, ಮಂತ್ರ ಅನ್ನಕ್ಕೂ ಬರಲ್ಲ, ಏನು ಬರಲ್ಲ. ಈ ಕಬ್ಬು ತಿಂತವಂದ್ರ ಕಬ್ಬಿನಾಗ ರಸ ಬೇಕು. ಆ ಕಬ್ಬಿನ ರಸದಿಚ್ಚಿಗೆ ಬಿದಿರು ತಿನ್ನಕ್ ಹೋದ್ರ ರಸ ಬರ್ತತೇನ? ಬರೋದಿಲ್ಲ. ಬಿದಿರು ಹಂಗ ಇರ್ತತ್ರಿ, ಕಬ್ಬದಂಗ ಇರ್ತತ್, ಅದಕ್ಕ ಗಣ್ಣು ಇರ್ತಾವ ಅಂದ್ರ ಅಲ್ಲ. ಬಿದಿರು ತಿನ್ನಕ್ಕೆ ಏನ್ ಬರ್ತದ? ತಿನ್ನೋಕ್ ಆಗೋದಿಲ್ಲ, ತಿಂದ್ರು ಆಗೋದು ಇಲ್ಲ ಅದು. ಹಂಗ ಈ ಪ್ರಪಂಚದ ವಿಷಯ ವಾಸನೆಗಳನ್ನ ಕಬ್ಬಿನಿಚ್ಚಿಗೆ ಬಿದಿರು ತಿನ್ನಕ್ ಹೋದಂಗ ಆಗಬಾರ್ದು. ಅಂದ್ರ ಆ ವಿಚಾರ ಬಿದಿರು ಕಡಿಗೆ ಆಗಬಾರ್ದು, ಜ್ಞಾನದ ನುಡಿಗಳಾಗ್ಬೇಕು ಅನ್ನೋದ್ರ ಅರ್ಥವಾಗಿ ಈ ವಿಚಾರವನ್ನ ತಿಳಿಸ್ತಾರ. ಸಾಧನ ಪುರಶ್ಚರಣ ಹಾಗೂ ತಪಸ್ಸು ತೀರ್ಥಕ್ಷೇತ್ರಗಳ ಬಗೆಗಿನ ಸಂಶಯಗಳನ್ನು ನಿವಾರಿಸುವುದೇ ಕವಿತತ್ವ. ಇಲ್ಲಿ ಸಾಧಕರಿಗೆ ಕೆಲವ್ರೆ ತಪಸ್ ಮಾಡಿ ಅವ್ರು ಮುಕ್ತರಾದ್ರಂತೆ, ತೀರ್ಥಕ್ಷೇತ್ರಗಳಿಗೆ ತಿರುಗಿದ್ರ ಪುಣ್ಯ ಬರ್ತತೆ ಅಂತ ಬಹಳ ಜನದ ಭಾವದೊಳಗಿರ್ತತಿ. ಇಲ್ಲಿ ತಪಸ್ ಅಂದ್ರ ನಾವು ಎಲ್ಲಾ ಬಿಟ್ಟು ಗುಡ್ದಾಗ ಹೋಗೋ, ಗುಡಿಸ್ದಾಗೋ, ಅಡವ್ಯಾಗೋ ಪದ್ಮಾಸನ ಹಾಕ್ಯಂಡ್ ಕುಂದ್ರ ತಪಸ್ ಅಂತ ತಿಳಿದಿರ್ತದ. ಆದ್ರ ತಪಸ್ ಅಂದ್ರೆ ಏನು? ತಪಾಸಣೆ. ಯಾವ್ದರ ತಪಾಸಣೆ? ದೇಹವೋ ಅರುವೋ ನಾನ್ ಆತ್ಮನೋ ಯಾವ್ದನ್ನೋದರ ತಪಾಸಣೆ ನಡಿಬೇಕು, ಅಲ್ಲಿ ವಿಚಾರ ನಡಿಬೇಕು. ಆ ವಿಚಾರದಿಂದ ಏಕತ್ವಕ್ಕೆ ಬರೋದೇ ತಪಸ್. ಅಂದ್ರೆ ಆ ಪರಮಾತ್ಮ ಸ್ವರೂಪ ಸೋಹಂ ಭಾವದೊಳಗ ಕುಂದಿರ್ತಾರಲ್ಲ, ಅದು ತಪಸ್.
ನೀನ್ ಹಂಗಂತ ಅಲ್ಲೇ ಕುಂದ್ರದ್ ಬೇಕಾಗಿಲ್ಲ. ನಿನ್ನ ಇರುವಿಕೆಯೊಳಗ ಸೋಹಂಭಾವದೊಳಗದಿ ಅಂದ್ರ ಅದೇ ತಪಸ್ಸು. ಹಿಂಗ ಗ್ರಂಥಗಳೊಳಗ ಕೆಲವು ನುಡಿಗಳು ಇದ್ದವನ ಅವರಿಗೆ ಸಂಶಯ ನಿವಾರಣೆ ಆಗುವಂತೆ ಬರೆದಿರ್ಬೇಕು. ತೀರ್ಥಕ್ಷೇತ್ರಗಳ ಬಗೆಗಿನ ಸಂಶಯ ನಿವಾರಣೆ ಆಗ್ಬೇಕಂದ್ರ ತೀರ್ಥಕ್ಷೇತ್ರಗಳಿಗೆ ಹೋಗೋದ್ರಿಂದ ಮಹಾತ್ಮರ ಪಾದ ಇಟ್ಟು ಹೋಗಿರ್ತಕ್ಕಂತ ಸ್ಥಳಗಳೇ ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರ ಅಂತೇನಿ ಬ್ಯಾರೆ ಇಲ್ಲ. ಎಲ್ಲಿ ಪುಣ್ಯಾತ್ಮ ಬದುಕಿರ್ತಾನೋ, ಎಲ್ಲಿ ಮಹಾತ್ಮರ ಪಾದಬೂರು ಹೋಗಿರ್ತಾರ ಅವೇ ಪುಣ್ಯಕ್ಷೇತ್ರಗಳಾಗಿದಾವ. ಸಿದ್ಧಾರೂಢರು ಹುಬ್ಬಳ್ಳಿಗೆ ನೆಲೆಸೋದ್ಕಿಂತ ಮೊದಲ ಅದೇನು ಪುಣ್ಯಕ್ಷೇತ್ರ ಆಗಿರ್ಲಿಲ್ಲ. ಮತ್ ಈಗ ಪುಣ್ಯಕ್ಷೇತ್ರ ಆಗೈತಿ ಅಂದ್ರೆ ಯಾರಿಂದ? ಮಹಾತ್ಮರಿಂದ. ಎಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಮಹಾತ್ಮರು ಕಾಲಿಟ್ಟ ಕ್ಷೇತ್ರವೇ ಪಾವನ, ಅದೇ ಸುಕ್ಷೇತ್ರ ಅಂತ ಈ ರೀತಿಯಾಗಿ ವಿಚಾರಗಳನ್ನ ತಿಳಿಯುವಂತೆ ಬರಿಬೇಕಾಗ್ತದ. ಕವಿತತ್ವವು ಪಶ್ಚಾತ್ತಾಪ ಹುಟ್ಟಿಸುವಂತದ್ದು. ಆ ಕವಿತತ್ವ ನಿನಗೆ ಪಶ್ಚಾತ್ತಾಪ ಬರ್ಬೇಕು. ಅದನ್ನ ಓದಿದ್ಮೇಲೆ ಕೇಳಿದ್ಮೇಲೆ ಏನಂತ ಪಶ್ಚಾತ್ತಾಪ ಬರ್ಬೇಕಂದ್ರ, ಇಲ್ಲಿವರೆಗೂ ಹುಟ್ಟಿ ವ್ಯರ್ಥವಾಗಿ ಹೆಂಡ್ರು ಮಕ್ಕಳು ಬಾಳು ಬದುಕು ಜೀವ ಜಗತ್ತು ಅಂತೇಳಿ ಅನ್ಯಾಯವಾಗಿ ವೃಥ ಕಾಲ ಕಳೆದು ಬಿಟ್ನಲ್ಲ. ಈ ಸುಳ್ಳಿಗೆ ಹೊಡೆದಾಡಿ ನಾನು ಇಲ್ಲಿವರೆಗೆ ಸತ್ ಬಿಟ್ನಲ್ಲ. ಇಲ್ಲಿವರೆಗೆ ಆ ಪರಮಾರ್ಥ ವಿಚಾರವನ್ನ ಪರಮಾತ್ಮನನ್ನ ತಿಳಿಯಲಾರದೆ ಈ ಕಾಯ ವ್ಯರ್ಥವಾಗಿ ಹೋತಲ್ಲ ಅಂತ ಪಶ್ಚಾತ್ತಾಪ ಆಗ್ಬೇಕು. ಅಯ್ಯೋ, ಮೊದಲ ಈ ಬುದ್ಧಿ ನನಗ್ ಬಂದದ್ರ, ಮೊದಲ ಈ ತಿಳುವಳಿಕೆ ನನಗ್ ಬಂದದ್ರ ನಾನು ಆ ಸ್ವರೂಪವನ್ನ ಕಾಣ್ಬೋದಾಗಿತ್ತಲ್ಲ, ಜ್ಞಾನವನ್ನ ತಿಳಿಬೇಕಾಗುತ್ತಲ್ಲ ಅನ್ನೋ ಭಾವ ಉದಯವಾಗುವಂತಿರಬೇಕು. ಲೌಕಿಕ ಭಾವವನ್ನು ನಾಚಿಸುವಂತವುದು ಹಾಗೂ ಜ್ಞಾನ ತಿಳಿಯು ಉಂಟು ಮಾಡುವುದೇ ಕವಿತ್ವವು. ಇನ್ನು ಕವಿತತ್ವದೊಳಗೆ ಏನಿರ್ಬೇಕಂದ್ರ, ಇಲ್ಲಿವರೆಗೆ ಸುಳ್ಳಿನ ಸಂಸಾರದೊಳಗೆ ಇದೇ ಸತ್ಯ ಅಂತ ಬಿದ್ದು ಸತ್ತು ಬಿಟ್ನೆಲ್ಲ. ಈ ಏನು ಶಬ್ದ ಸ್ಪರ್ಶ ರೂಪ ರಸಗಂಧಗಳೊಳಗ ಸುಖ ಐತಿ ಅಂತ ಬಿದ್ದು ಸತ್ತು ಬಿಟ್ನೆಲ್ಲ. ನನ್ನ ಜನ್ಮಕ್ಕೊಂದು ಧಿಕ್ಕಾರ ಇರ್ಲಿ, ನನ್ನ ತನಕ್ಕೊಂದು ಧಿಕ್ಕಾರ ಇರ್ಲಿ. ನಾನು ಎಂತ ವಿಷಯ ವಾಸನೆಗಳನ್ನ ಮೋಹಿಸಿ ಇಲ್ಲಿವರೆಗೂ ಕಾಲ ಕಳೆದು ಬಿಟ್ನೆಲ್ಲ. ಇಂಥ ಪರಮ ಸತ್ಯವನ್ನ ತಿಳಿಯಲಾರದ ಜನ್ಮ ವ್ಯರ್ಥವಾಗಿ ಹೋತಲ್ಲ ಅಂತ ತನ್ನ ಪೂರ್ವದ ಕರ್ಮಗಳಿಗೆ ತನ್ನೊಳಗೆ ನಾಚಿಕೆ ಅಪಮಾನಗಳ ಹುಟ್ಟಿ ಇನ್ನೊಮ್ಮೆ ಅಂತ ಕಾರ್ಯಗಳನ್ನು ಮಾಡದಂತೆ ಅಂತರಂಗದೊಳಗ ಜ್ಞಾನದ ತಿಳಿವುಂಟು ಮಾಡುವುದೇ ಕವಿತತ್ವ. ನಾವು ಏನೇನ ಮಾಡ್ಕೊಂತ ಹೆಂಗ ಮಾಡ್ಕೊಂತ ಕಾಲ ಕಳೆದಿವಲ್ಲ, ಅದು ಕವಿತತ್ವ ಅಲ್ಲ. ಹೃದಯದೊಳಗ ಜ್ಞಾನ ಉದಯವಾಗುವಂತೆ ಆ ಗ್ರಂಥವನ್ನ ವಿಚಾರವನ್ನ ನೋಡಿದ್ರ ನಮ್ಮ ಅಂತರಂಗದೊಳಗ ಜ್ಞಾನದ ತಿಳಿವುಂಟು ಮಾಡೋದು ಯಾವ ಇರ್ತಾವಲ್ಲ ಅವು ಕವಿತತ್ವ, ಅವು ಜ್ಞಾನದ ನುಡಿಗಳು, ಅವು ಪಾರಮಾರ್ಥದ ಗ್ರಂಥಗಳು ಅನ್ನೋ ವಿಚಾರವನ್ನ ಇಷ್ಟು ತಿಳಿಸ್ತದ್ರಪ್ಪಾಜಿ. ಇನ್ನು ಉಳಿದದ್ದು ಮತ್ತೆ ನಾಳೆ ನೋಡೇನ್ರಪ್ಪ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಶರಣಾರ್ಥಿ.